ಪ್ರೈಸ್ ದ ಲಾರ್ಡ್. ದೇವರ ನಿಮಗೆ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡಿದ ಸಂದೇಶವನ್ನು ನಿನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಾನು ನಿನ್ನ ಸ್ವಾಗತಿಸ್ತೇನೆ. ನಿಮ್ಮ ಒಳ್ಳೆಯ ಬೋಧಕನಾದುಕೊಂಡು ಇವತ್ತಿನ ಸಂದೇಶ ಮುಖಾಂತರ ನಿನ್ನ ಜನ ಸಂಗಡ ಮಾತನಾಡು. ಈ ವಾಕ್ಯ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತು ಧ್ಯಾನ ಮಾಡ್ತೇವೆ ಕೀರ್ತನೆ ಪುಸ್ತಕ 50 ಅದೇ 4ರಿಂದ 6ನೇ ವಾಕ್ಯ ತನಕ. ಆತನು ತನ್ನ ಪ್ರಜೆಗಳ ನ್ಯಾಯ ವಿಚಾರಣೆಯಲ್ಲಿ ಭೂಮಿ ಆಕಾಶಗಳನ್ನು ಸಾಕ್ಷಿಗಳಾಗಿ ನೇಮಿಸುತ್ತಾನೆ. ನನ್ನೊಡನೆ ಯಜ್ಞದ ಮೂಲಕ ಒಡಂಬಡಿಕೆಯನ್ನು ಮಾಡಿಕೊಂಡ ನನ್ನ ಭಕ್ತರನ್ನು ನನ್ನ ಬಳಿಗೆ ಕರೆಕೊಂಡು ಬನ್ನಿರಿ ಎಂದು ಆಜ್ಞಾಪಿಸುತ್ತಾನೆ. ದೇವರು ತಾನೇ ನ್ಯಾಯಾಧಿಪತಿ, ಆತನು ನೀತಿ ಸ್ವರೂಪನೆಂದು ಆಕಾಶ ಮಂಡಲ ಘೋಷಿಸುತ್ತದೆ. ನಾವು ಇವಾಗ ನೋಡ್ತೇವೆ, ದೇವರು ಸಾಕ್ಷಿಗೋಸ್ಕರ ಭೂಮಿ ಆಕಾಶಗಳನ್ನು ಇಟ್ಟಿದ್ದಾನೆ. ಮತ್ತು ನೋಡ್ತೇವೆ, ನನ್ನೊಡನೆ ಯಜ್ಞದ ಮೂಲಕ ಒಡಂಬಡಿಕೆ ಮಾಡಿಕೊಂಡ ಭಕ್ತರು ಎಂದು ಅರ್ಥವಾಗಿದೆ. ಯಾರ್ಯಾರು ದೇವರ ಮಕ್ಕಳು ದೇವರ ಸಂಗಡ ಯಜ್ಞದೊಡನೆ ಒಡಂಬಡಿಕೆ ಮಾಡ್ತಾರೋ ಅವ್ರನ್ನ ಆಶೀರ್ವಾದ ಮಾಡೋದಕ್ಕೋಸ್ಕರವಾಗಿ ದೇವರು ಭೂಮಿ ಆಕಾಶವನ್ನು ಸಾಕ್ಷಿಗೆ ಇಟ್ಟಿದ್ದಾನೆ. ಮತ್ತು ದೇವರೇ ತಾನು ನ್ಯಾಯಾಧೀಶನಾಗಿ ಈ ರೀತಿ ಯಾರು ದೇವರ ವಾಕ್ಯದ ಪ್ರಕಾರ ದೇವರ ಸಂಗಡ ಯಜ್ಞದೊಡನೆ ಒಡಂಬಡಿಕೆ ಮಾಡ್ತಾರೋ ಅವ್ರನ್ನ ದೇವರು ಆಶೀರ್ವಾದ ಮಾಡುತ್ತಾನೆ ಎಂಬುದೇ ಇದು ಅರ್ಥವಾಗಿದೆ. ಅದು ಈ ವಾಕ್ಯದ ಪ್ರಕಾರ ದೇವರನ್ನು ಆಶೀರ್ವಾದ ಮಾಡಬೇಕಾದ್ರೆ ಯಾವ ಥರದ ಯಜ್ಞಗಳ ಮುಖಾಂತರ ಒಡಂಬಡಿಕೆ ಮಾಡಬೇಕು, ಇದರ ಅರ್ಥ ಏನು, ಹೇಗೆ ಎಂಬುದಾಗಿ ನಾವು ಕೆಲವು ಸಂಗತಿಗಳನ್ನು ಅತಿ ಬರವನ್ನು ನೋಡುವ. ನಾವು ನೋಡಿ ದೇವರ ವಾಕ್ಯದ ಪ್ರಕಾರ 7 ಯಜ್ಞಗಳನ್ನು ದೇವರಿಗೆ ಸಮರ್ಪಣೆ ಮಾಡುವರಾಗಬೇಕು, ದೇವರನ್ನು ಆಶೀರ್ವಾದ ಮಾಡಬೇಕಾದ್ರೆ ಅಲ್ಲಿ ಮೊದಲನೇ ಯಜ್ಞವಾಗಿದೆ ವಿಧೇಯತೆ ಎಂಬ ಯಜ್ಞ. ನಾವು ನೋಡ್ತೇವೆ ಮಾರ್ಕನ ಬರೆಸುವಾರ್ತೆ 12ನೇ ಅಧ್ಯಾಯದಲ್ಲಿ 33ನೇ ವಾಕ್ಯ. ಆತನನ್ನು ಪೂರ್ಣ ಮನಸ್ಸಿನಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸುವುದು ಮತ್ತು ತನ್ನನ್ನು ಪ್ರೀತಿಸಿಕೊಳ್ಳುವಂತೆ ತನ್ನ ನೆರೆಯವನನ್ನು ಪ್ರೀತಿಸುವುದು, ಇವೆರಡು ಎಲ್ಲ ಸರ್ವಾಂಗ ಹೋಮಗಳಿಗಿಂತಲೂ ಎಲ್ಲ ಯಜ್ಞಕ್ಕಿಂತಲೂ ಹೆಚ್ಚಿನವು ಅಂದನು. ನಾವು ನೋಡ್ತೇವೆ ಇಲ್ಲಿ ಯೇಸು ಕ್ರಿಸ್ತನು ಆ ಒಂದು ಯೌವನಸ್ಥನು ಪ್ರಶ್ನೆ ಕೇಳ್ತಾನೆ. ಆ ಪ್ರಶ್ನೆಗೆ ಆ ಯೌವನಸ್ಥ ಹೇಳ್ತಾನೆ, ದೇವರನ್ನು ಸಂಪೂರ್ಣ ಮನಸ್ಸಿನಿಂದಲೂ, ಸಂಪೂರ್ಣದ ಬುದ್ಧಿಯಿಂದಲೂ, ಸಂಪೂರ್ಣದ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸುವುದು ಮತ್ತು ತನ್ನನ್ನು ಪ್ರೀತಿಸಿಕೊಳ್ಳುವಂತೆ ತನ್ನ ನೆರೆಯನ್ನು ಪ್ರೀತಿಸುವುದು, ಇವೆರಡು ಎಲ್ಲ ಸರ್ವಾಂಗ ಹೋಮಗಳಿಗಿಂತಲೂ ಎಲ್ಲ ಯಜ್ಞಕ್ಕಿಂತಲೂ ಹೆಚ್ಚಿನವು ಅಂದನು. ನೋಡುತ್ತೇವೆ, ಇವತ್ತು ದೇವರನ್ನು ನೀವು ಸಂಪೂರ್ಣದ ಹೃದಯದಿಂದ, ಸಂಪೂರ್ಣ ಶಕ್ತಿಯಿಂದ, ಸಂಪೂರ್ಣದ ಮನಸ್ಸಿಂದ ನೀವು ಪ್ರೀತಿ ಮಾಡಬೇಕು. ಅದೇ ರೀತಿಯಲ್ಲಿ ನೀವು ಒಬ್ಬೊಬ್ಬರನ್ನು ನಿಮ್ಮ ನೆರೆಯನ್ನು ಪ್ರೀತಿ ಮಾಡಬೇಕು. ಈ 2 ಆಜ್ಞೆಗಳು ಅಂದರೆ 10 ಒಳಂಬಡಿಕೆ ಇರುವ 10 ಆಜ್ಞೆಗಳನ್ನು ಇಲ್ಲಿ ಯೇಸುಕೊಂಡು 2 ಆಜ್ಞೆಗಳನ್ನಾಗಿ ಒಟ್ಟು ಮಾಡಿಕೊಂಡು ಈ 2 ಆಜ್ಞೆಗಳು ಒಳಂಬಡಿಕೆಗಳು ಎಲ್ಲ ಸರ್ವಾಂಗಗಳಿಗಿಂತಲೂ ಅತಿ ಶ್ರೇಷ್ಠವಾದ ಯಜ್ಞ ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಹಾಗಾದರೆ ಈ ಯಜ್ಞ ಆಗಿದೆ, ಅದು ವಿಧೇಯತೆ ಅಂದರೆ ದೇವರನ್ನು ಸಂಪೂರ್ಣವಾಗಿ ಪ್ರೀತಿ ಮಾಡಬೇಕಾದರೆ ಅಪೊಸ್ತಲದ ಯೋಹಾನನು 5ನೇ ಅಧ್ಯಾಯದಲ್ಲಿ 3ನೇ ವಾಕ್ಯದ ಅವನು ಈ ರೀತಿ ಹೇಳ್ತಾನೆ, ದೇವರ ಮೇಲಿನ ಪ್ರೀತಿ ಏನೆಂದರೆ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದೇ. ಆತನ ಆಜ್ಞೆಗಳು ಭಾರವಾದವುಗಳು ಅಲ್ಲ. ಹಾಗಾದರೆ ನೀವು ದೇವರನ್ನು ಸಂಪೂರ್ಣ ಪ್ರೀತಿಸೋ ಹೌದಾದರೆ ಅದು ಬಾಯಿ ಮಾತಿನಲ್ಲಿ ಮಾತ್ರ ಪ್ರೀತಿ ಅಲ್ಲ, ಅದು ನೀವು ದೇವರ ಯೇಸು ಕ್ರಿಸ್ತ ಕೊಟ್ಟ ಪ್ರತಿಯೊಂದು ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಾದರೆ ಮಾತ್ರವೇ ನೀವು ದೇವರನ್ನು ಸಂಪೂರ್ಣ ಹೃದಯದಿಂದಲೂ, ಪ್ರಾಣದಿಂದಲೂ, ಬುದ್ಧಿಯಿಂದಲೂ, ಶಕ್ತಿಯಿಂದ ಪ್ರೀತಿ ಮಾಡಲಿಕ್ಕೆ ನಿಮಗೆ ಸಾಧ್ಯವಾಗ್ತದೆ. ಮತ್ತು ಅದೇ ರೀತಿ ನಿಮ್ಮ ನೆರೆಯನ್ನು ಪ್ರೀತಿ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಆದರೆ ಈ ಪ್ರೀತಿ ಎಂದರೆ ಇದರ್ಥ ದೇವರ ಪ್ರತಿಯೊಂದು ಆಜ್ಞೆಗಳನ್ನು ಕೈಕೊಂಡು ನಡೆಯುವುದೇ ಆಗಿದೆ. ಯಾರು ದೇವರ ಆಜ್ಞೆ ಕೈಕೊಂಡು ನಡೀತೋ ಅವರಿಗೆ ಮಾತ್ರ ದೇವರನ್ನು ಸಂಪೂರ್ಣ ಹೃದಯ, ಪ್ರಾಣ, ಬುದ್ಧಿ, ಶಕ್ತಿಯಿಂದ ಪ್ರೀತಿ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಅವರು ಮಾತ್ರ ಒಬ್ಬರೊಬ್ಬರನ್ನು ಯಥಾರ್ಥ ಪ್ರೀತಿ ಮಾಡಲಿಕ್ಕೆ. ಮತ್ತು ಇದು ಯಜ್ಞ ದೇವರ ಮೆಚ್ಚುವುದಾದರೆ ಬರೇ ಅಂಥವರನ್ನು ದೇವರ ಆಶೀರ್ವಾದ ಮಾಡ್ತಾನೆ, ಅಂಥವ್ರ ಮೇಲೆ ದೇವರು ದಯೆ ತೋರಿಸ್ತಾನೆ, ಅಂಥವರ ಪ್ರಾರ್ಥನೆ ದೇವರು ಉತ್ತರ ಕೊಡುತ್ತಾನೆ. ಯಾಕೆಂದ್ರೆ ನೋಡ್ತೇವೆ 1 ಯೋಹನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ. 1 John chapter 3 verse 22. ಮತ್ತು ನಾವು ಆತನ ಆಜ್ಞೆಯನ್ನು ಕೈಕೊಂಡು ನಡೆದು
ಆತ ಎಣಿಕೆಯಲ್ಲಿ ಮೆಚ್ಚಿದ ಕಾರ್ಯಗಳನ್ನು ಮಾಡುವುದಾಗುವುದ ಏನು ಬೇಡಿಕೊಂಡರೂ ಆತನಿಂದ ಹೊಂದುವೆವು. ಇವತ್ತು ನೀವು ನಿಮ್ಮ ಎಲ್ಲ ಪ್ರಾರ್ಥನೆಗೆ ಉತ್ತರ ಕೊಡಬೇಕಾದ್ರೆ ಒಂದೇ ಕಂಡೀಷನ್ ಉಂಟು ಪ್ರಿಯರೇ, ನೀವು ಆತನ ಆಜ್ಞೆಯನ್ನು ಕೈಕೊಂಡು ನಡೆಯಬೇಕು. ಆತನ ಮೆಚ್ಚಿದ ಕಾರ್ಯಗಳನ್ನು ಮಾಡುವುದರೆ ನೀವು ಏನೋ ಪ್ರಾರ್ಥನೆ ಮಾಡಿದ್ರೂ ನಿಮಗೆ ಉತ್ತರ ಬರ್ತದೆ. ಹಾಗಾದರೆ ಇವತ್ತು ಪ್ರಿಯರೇ, ನಿಮ್ಮ ಎಲ್ಲ ಪ್ರಾರ್ಥನೆ ಉತ್ತರ ಕೊಡಬೇಕಾ? ಎಲ್ಲ ಕಷ್ಟಗಳು ನಿಮಗೆ ಬಿಡುಗಡೆ ಬೇಕಾ? ದೇವರು ಧರ್ಮಕಾಂಡ ಪುಸ್ತಕದಲ್ಲಿ 28ನೇ ಆದ್ಯದಲ್ಲಿ ಆಕಾಶ ಭೂಮಿ ಸಾಕ್ಷಿಯಾಗಿ 1:14 ವಾಕ್ಯದಲ್ಲಿ ಆಶೀರ್ವಾದವನ್ನು ವಾಗ್ದಾನ ಮಾಡಿದಲ್ಲಿ ಆಶೀರ್ವಾದ ಸಿಗಬೇಕಾ? ಒಂದೇ ಕಂಡೀಷನ್, ದೇವರನ್ನು ಸಂಪೂರ್ಣ ಹೃದಯದಿಂದ ಪ್ರಾಣ ಬುದ್ಧಿ ಶಕ್ತಿಯಿಂದ ಪ್ರೀತಿ ಮಾಡಬೇಕು, ಹಾಗೆ ನಿಮ್ಮ ನೆರಳನ್ನು ಪ್ರೀತಿ ಮಾಡಬೇಕು. ಈ 2 ಆಜ್ಞೆಗಳು ಪ್ರಿಯರೇ ಎಲ್ಲ ಯಜ್ಞಕ್ಕಿಂತಲೂ ಅತಿ ಶ್ರೇಷ್ಠವಾದ ಯಜ್ಞ. ಈ ವಿಧೇಯತೆ ಯಜ್ಞ ಸಮಾಪನೆ ಮಾಡಿಕೊಡುವುದಾದರೆ ದೇವರು ನಿಜವಾಗಿ ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಅದೇ ಭೂಮಿ ಮತ್ತು ಆಕಾಶ ಸಾಕ್ಷಿಯಾಗಿಟ್ಟಿದ್ದಾನೆ. ದೇವರು ನ್ಯಾಯಾಧಿಪತಿಯಾಗಿದೆ ಎಂಬುದಾಗಿ ದಾವೀದನು ಹೇಳ್ತಾನೆ. ಪ್ರಿಯರೇ, 2ನೇ ಯಜ್ಞ ನೋಡ್ತೇವೆ, ಕುಗ್ಗಿದ ಮನಸ್ಸೆಂಬ ಯಜ್ಞ. ನಾವು ನೋಡ್ತೇವೆ ಕೀರ್ತನೆ 51 ಅದರಲ್ಲಿ 17ನೇ ವಾಕ್ಯ. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ. ದೇವರೇ, ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸು ನೀನು ತಿರಸ್ಕರಿಸುವುದಿಲ್ಲ. ಇಲ್ಲಿ ದಾವೀದನು ಪ್ರಿಯರೇ ವ್ಯಭಿಚಾರ ಪಾಪ ಮಾಡಿಕೊಂಡು ನರೆತ ಪಾಪ ಮಾಡಿಕೊಂಡು ಅವನ ಆರಾಮವಾಗಿ ತನ್ನ ಅರಮನೆಯಲ್ಲಿರುವಾಗ ದೇವರು ನಾತಾನ್ ಎಂಬ ಪ್ರವಾದಿ ಕಲಿಸಿಕೊಳ್ತಾನೆ. ಆ ನಾತಾನ್ ಎಂಬ ಪ್ರವಾದಿ ಬಂದು ಪ್ರವಾದನೆ ಹೇಳುವಾಗ ದಾವೀದನು ದೇವರ ಸಲ್ಲಿದ್ದು ಕುಗ್ಗಿಸಿಕೊಳ್ಳುತ್ತಾನೆ, ಪಶ್ಚಾತ್ತಾಪಡ್ತಾನೆ ತಾನು ಮಾಡಿದ ಪಾಪಕ್ಕೋಸ್ಕರ. ಹಾಗಾದರೆ ಇವತ್ತು ದೇವರಿಗೆ ಬೇಕಾದ 2ನೇ ಯಜ್ಞವಾಗಿದೆ. ನೀವು ದೇವರ ಸನ್ನಿಧಿಗೆ ಬರುವಾಗ, ದೇವ ನನ್ನ ಪರೀಕ್ಷಿಸು, ನನ್ನ ದೇವನು ಶೋಧಿಸು, ನಲ್ಲಿ ಏನಾದರೂ ಕೇಡಿನ ಮಾರ್ಗ ಉಂಟೋ, ಏನಾದರೂ ಪಾಪ ನನಗೆ ತಿಳಿಯಪಡಿಸಿ ಮತ್ತು ಈ ರೀತಿ ನೀವು ದೇವರನ್ನು ತಗ್ಗಿಸ್ಕೊಂಡು ಬರಬೇಕು. ಆಗ ದೇವರ ಆತ್ಮನು ದೇವರ ಸೇವಕರ ಮುಖಾಂತರ ಆಗ್ಬೋದು, ಪ್ರವಾದನೆ ಮುಖಾಂತರವಾಗಬಹುದು, ದೇವರ ವಾಕ್ಯ ಓದೋದ್ರ ಮುಖಾಂತರವಾಗೋದು. ನಿಮ್ಮಲ್ಲಿ ಯಾವುದೇ ಗುಪ್ತ ಪಾಪಗಳು ಇರುವುದಾದರೆ ಆತನು ನಿಮಗೆ ವಾಕ್ಯದ ಮುಖಾಂತರ ಅಥವಾ ಪ್ರವಾದನೆ ಮುಖಾಂತರ ನಿಮಗೆ ಪಶ್ಚಾತ್ತಾಪ ತರುವಾಗ ನೀವು ಆ ಪಾಪಕ್ಕೆ ಪಶ್ಚಾತ್ತಾಪ, ಈಗ ದಾವೀದನು ಪಶ್ಚಾತ್ತಾಪ ಪಡ್ತಾರೆ, ಹೌದು ತಾನು ಪಾಪ ಮಾಡಿದ್ದೇನೆ ಎಂದು ಪಶ್ಚಾತ್ತಾಪ ಪಡ್ತಾರೆ. ಆ ಪಶ್ಚಾತ್ತಾಪದ ಹೃದಯ ಪ್ರೇರೆ ಅದು ದೇವರಿಗೆ ಮೆಚ್ಚುವ ಯಜ್ಞವಿದೆ. ಆ ರೀತಿ ಅವನ ಪಶ್ಚಾತ್ತಾಪ ನಿಮಿತ್ತ ದೇವರು ಪುನಃ ಅವನನ್ನು ಅಭಿಷೇಕ ಮಾಡಿದನು. ಮತ್ತು ದೇವರತನೇ ದಾವೀದನು ತನ್ನ ಹೃದಯಕ್ಕೆ ಮೆಚ್ಚುವ ಒಬ್ಬ ಮನುಷ್ಯನು ಎಂಬುದಾಗಿ ಆಗದೆ ಪ್ರಿಯ. ಇವತ್ತು ದೇವರು ನಿಮ್ಮನ್ನು ಮೆಚ್ಚಬೇಕಾ ಪ್ರೇರೆ? ನಿಮ್ಮ ಪಾಪಕ್ಕೆ ನಿಮ್ಮಲ್ಲಿ ಜೀವಿತದಲ್ಲಿ ಪಾಪ ಇರುವುದಾದರೆ ದೇವರ ವಾಕ್ಯದ ಮುಖಾಂತರ ಮಾತನಾಡುವಾಗ, ಅದೇ ಟಿವಿ ಮಾಧ್ಯಮ ಮುಖಾಂತರ ಮಾತನಾಡುವಾಗ, ಅದು ದೇವರ ಸೇವಕರ ಮುಖಾಂತರ ಮಾತನಾಡುವಾಗ, ಅಥವಾ ಪ್ರವಾದಿ ಮುಖಾಂತರ ಮಾತನಾಡುವಾಗ ಹೌದು ನಿಮ್ಮಲ್ಲಿ ಪಾಪ ಉಂಟೆಂಬುದಾಗಿ ಈ ದಾವೀದನನ್ನು ಪಶ್ಚಾತ್ತಾಪಡಿತು. ಆ ಪಶ್ಚಾತ್ತಾಪದ ಹೃದಯ ದೇವರು ಮೆಚ್ಚುವ ಇಷ್ಟವಾದ ಯಜ್ಞವಿದೆ. ಮತ್ತು ಈ ರೀತಿ ಯಾರು ಪಶ್ಚಾತ್ತಾಪ ಪಡ್ತಾರೋ ಅವರನ್ನು ದೇವರು ಮೇಲೆ ಕೆತ್ತುತ್ತಾನೆ, ಅವ್ರ ಪ್ರಾರ್ಥನೆ ಕೇಳುತ್ತಾನೆ. ಅದಕ್ಕೆ ನಾವು ದರ್ಶನ ನೋಡ್ತೇವೆ. ಲೂಕನ ಬರೆದ ಸುವಾರ್ತೆ 18ನೇ ಆದ್ಯದಲ್ಲಿ 13 ಮತ್ತು 14ನೇ ವಾಕ್ಯ. ಆದರೆ ಸುಂಕದವನು ದೂರದಲ್ಲಿ ನಿಂತು ಆಕಾಶ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಏದೇನು ಬಡುಕೊಳ್ಳುತ್ತಾ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಅಂದನು. ಇವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು. ಆ ಪರಿಚಯನು ಅಂಥವನಾಗಿ ಹೋಗಲಿಲ್ಲ ಎಂದು ನಿಮಗೆ ಹೇಳುತ್ತೇನೆ. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಅಂದನು. ನಾವು ನೋಡ್ತೇವೆ ಇಲ್ಲಿ ಯೇಸು ಕ್ರಿಸ್ತನು ಇಬ್ಬರು ದೇವಾಲಯಕ್ಕೆ ಅಥವಾ ಪ್ರಾರ್ಥನೆ ಮಾಡಿ ಹೋಗ್ತಾರೆ. ಅಲ್ಲಿ ಒಬ್ಬನ ಪರಿಚಯನು ಒಬ್ಬನ ಸುಂಕದ ಬಗ್ಗೆ ಯೇಸು ಕ್ರಿಸ್ತನು ಸಾಮ್ಯ ಹೇಳ್ತಾನೆ. ಅಲ್ಲಿ ಪರಿಚಯನು ದೇವರ ಬರುವಾಗ ಆತನು ಆ ಸುಂಕದ ನೋಡಿಕೊಂಡು ತನ್ನ ಜೀವಿತ ಸುಂಕಕ್ಕೆ ಹೋಲಿಕೆ ಮಾಡಿಕೊಂಡು ತಾನು ಅವನಿಗಿಂತಲೂ ಶ್ರೇಷ್ಠನು, ಅವನಿಗಿಂತಲೂ ಉತ್ತಮನು ಎಂಬ ರೀತಿ ಅವನು ತನ್ನ ಬಗ್ಗೆ ಅವನು ಅಹಂಕಾರ ಮಾಡುತ್ತಾನೆ. ತನ್ನಲ್ಲಿರೋ ಪಾಪವನ್ನು ನೋಡುವುದಿಲ್ಲ. ಆದರೆ ಸುಂಕದ ಬಂದುಕೊಂಡು ಅವನು ಆ ದೇವರ ಸನ್ನಿಧಿ ಬರುವಾಗ ಅವನಲ್ಲಿ ಮಾತಾದ ವಾಕ್ಯಕ್ಕೆ ಅಥವಾ ಬಂದ ಸಂದೇಶಕ್ಕೆ ಅಥವಾ ಬಂದ ಪ್ರವಾದ ವಾಕ್ಯವನ್ನು ತಗ್ಗಿಸಿಕೊಂಡು ದೇವ ಪಾಪನ ಕರುಣಿಸುವುದಕ್ಕೆ ತನ್ನ ಪಾಪ ಒಪ್ಪಿಕೊಳ್ಳುತ್ತಾನೆ. ದೇವರು ಅಲ್ಲಿ ಯೇಸುಕ್ರಿಸ್ತನೇ ಆ ಸುಂಕದವನ ದೇವರು ಮೆಚ್ಚಿದನು. ಅವನ ಪ್ರಾರ್ಥನೆಗಳು ಅವನ ದೇವರು ಉನ್ನತವಾಗಿದೆ. ಹಾಗಾದರೆ ದೇವರು ನಿಮ್ಮ ಪ್ರಾರ್ಥನೆ ಕೇಳಬೇಕಾದರೆ, ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡಬೇಕಾದರೆ, ಎಲ್ಲ ಕಷ್ಟದಿಂದ ಬಿಡುಗಡೆಬೇಕಾದರೆ ನೀವು ದೇವರ ಸನ್ನಿಧಿಗೆ ಬರುವಾಗ ದೇವರ ವಾಕ್ಯವನ್ನು ಓದುವವರಾಗಬೇಕು. ಅದು ದೇವರ ತನ್ನ ಸಭೆಯಲ್ಲಿ ಮಾತನ್ನು ಲಕ್ಷ್ಯ ಇಟ್ಟು ಕೇಳಬೇಕು. ಈ ಟಿ ವಿ ಮಾಧ್ಯಮದಲ್ಲಿ ದೇವರು ಮಾತನಾಡುವ ಇವಾಗಲೇ ಲಕ್ಷ್ಯ ಇಟ್ಟು ಕೇಳಿ. ಈ ವಾಕ್ಯ ಕೇಳುವಾಗ ನಿಮ್ಮಲ್ಲಿ ಪಾಪ ಉಂಟು ಅಂತ ತೋರುವುದರೆ ಇಮಿಡಿಯೇಟ್ ಸುಂಕದವನಾಗೆ ನಿಮ್ಮ ಜೀವಿತವನ್ನು ಪಶ್ಚಾತ್ತಾಪಡಿರಿ. ಇನ್ನೂ ಬರೋ ಜೀವಿತವನ್ನು ನೀವು ಕಂಪೇರ್ ಮಾಡಿಬಿಡಿ. ದೇವರ ವಾಕ್ಯಕ್ಕೆ ನಿಮ್ಮದು ಹೋಲಿಕೆ ಮಾಡಿ, ಆ ವಾಕ್ಯ ನಿಮ್ಮ ಅವರಲ್ಲಿ ಬರೋ ಸ್ವೀಕಾರ ಮಾಡಿ. ಆ ವಾಕ್ಯ ಆಗ ನಿಮ್ಮಲ್ಲಿ ಪಾಪ ಇರುವುದು, ಸುಂಕದವನೇ ಪಾಪ ನನ್ನ ಕರುಣಿಸಿದೇವಾ, ಈ ಪಾಪಕ್ಕೆ ನಾನು ಪಶ್ಚಾತ್ತಾಪ ಪಡುತ್ತೇನೆ, ಈ ಪಾಪವನ್ನು ಬಿಟ್ಟು ಬಿಡುತ್ತೇನೆ, ನಿಮ್ಮದು ಪಶ್ಚಾತ್ತಾಪ ಪಡುವುದು. ಈ ಪಶ್ಚಾತ್ತಾಪ ಹೃದಯ ದೇವರ ಮೆಚ್ಚುವ ಯಜ್ಞವಾಗಿದೆ. ಮತ್ತು ಆ ದೇವರ ಸುಂಕದವನನ್ನು
ಅವನ ಪ್ರಾರ್ಥನೆ ಮೆಚ್ಚಿದನು, ಅವನ ಮೇಲೆ ಕಿತ್ತಿದ್ದನು, ಅದೇ ಪರಿಜವನು ತೆಗೆದಪಟ್ಟನ್ನು ನೋಡ್ತೇವೆ ಪ್ರೇರೆ. ಈಗ ಮೂರನೇ ಯಜ್ಞ ನೋಡ್ತೇವೆ, ನಮ್ಮ ಶರೀರದ ಪ್ರತಿಯೊಂದು ಅಂಗಾಂಗಗಳನ್ನು ದೇವರಿಗೆ ಸಮರ್ಪಣೆ ಮಾಡುವುದು ಆಗಿದೆ. ನಾನು ನೋಡ್ತೇವೆ ರೋಮಾಪುರದವರೆಗೆ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ. ಆದುದರಿಂದ ಸಹೋದರರೇ, ದೇವರ ಕನಿಕರವು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೆಂದರೆ ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ, ಇದು ನಿಮ್ಮ ವಿವೇಕಪೂರ್ವದ ಆರಾಧನೆಯು. ಅಪೊಸ್ತಲನು ಹೇಳ್ತಾನೆ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ಬೇಡಿಕೊಳ್ಳುವುದೇ ನಿಮ್ಮ ದೇಹದ ಅಂಗಾಂಗಗಳನ್ನು, ನಿಮ್ಮ ಶರೀರದಲ್ಲಿರುವ ಪ್ರತಿಯೊಂದು ಅಂಗಾಂಗಗಳನ್ನು ನೀವು ಪ್ರತಿ ಗಳಿಗೆ ಪ್ರತಿ ದಿವಸ ದೇವರಿಗೆ ಸಜೀವ ಯಜ್ಞವಾಗಿ ಅರ್ಪಿಸಿಕೊಳ್ಳಬೇಕು. ಅದುವೇ ದೇವರಿಗೆ ಮೆಚ್ಚುವ ಆರಾಧನೆ ಆಗಿದೆ. ಇವತ್ತು ಅನೇಕರು ಪ್ರಾರ್ಥನೆ ಮಾಡ್ತೀರಿ, ಅನೇಕರು ಕಣ್ಣೀರು ಸುರಿಸ್ತೀರಿ, ಅನೇಕರು ಉಪವಾಸ ಪ್ರಾರ್ಥನೆ ಮಾಡ್ತೀರಿ, ಆದರೆ ನಿಮ್ಮ ಪ್ರಾರ್ಥನೆ ಉತ್ತರ ಬರೋದಿಲ್ಲ. ಆದರೆ ಇನ್ನು ಕೆಲವು ಆಶೀರ್ವಾದ ಪಟ್ಟಿದೆ, ಕೆಲವು ಇನ್ನೂ ಕಷ್ಟ ಇದೇ ಕಾರಣ ಪ್ರೇರೆ. ಇವು ದೇವರ ಮೇಲೆ ಮಾತನಾಡುತ್ತಾನೆ. ಅಲ್ಲಿ ದಾವೀದನು ಮುಖಾಂತರ ಅಲ್ಲಿ ಹೇಳ್ತಾನೆ, ದೇವರು ಭೂಮಿ ಸಾಕ್ಷಿ ಇಟ್ಟಿದ್ದಾನೆ, ದೇವರ ನಾಧಿಪತಿ. ಅದು ನೀವು ದೇವರ ಯಜ್ಞಗಳನ್ನು ಒಡಂಬಡಿಕೆ ಮಾಡಿ, ಇದು ಮೂರನೇ ಯಜ್ಞವಾಗಿದೆ. ದೇವರ ಒಡಂಬಡಿಕೆ ಮಾಡಬೇಕು ದಿನಾಲು. ದೇವ, ಈ ನನ್ನ ಸದ್ದ ಪ್ರತಿಯೊಂದು ಅಂಗಗಳನ್ನು ಪರಿಶುದ್ಧರಾಗಿಯೂ ಆ ಸಜೀವ ಯಜ್ಞವಾಗಿ ಇಲ್ಲಿ ನೀವು ಅರ್ಪಿಸಿಕೊಡಬೇಕು. ಯಾವಾಗ ಈ ನಿಮ್ಮ ಅಂಗಗಳನ್ನು ಸಜೀವ ಯಜ್ಞ ಅರ್ಪಿಸಿಕೊಡ್ತಾರೋ ಆಗ ಯಾವುದೇ ಅಂಗ ಪಾಪಕ್ಕೆ ಅದು ದಾಸರಾಗುವುದಿಲ್ಲ, ಅದು ಪಾಪಕ್ಕೆ ಗುಲಾಮರಾಗುವುದಿಲ್ಲ, ಅದು ದೇವರ ವಾಕ್ಯಕ್ಕೆ ವಿಧೇಯರಾಗ್ತದೆ. ಅದನ್ನು ಒಪ್ಪಿಸಿಕೊಡದಿದ್ದರೆ ಅಂಗ ಏನಂತೆ ಪಾಪ ಮಾಡೋದಕ್ಕೆ ನೀವು ದೇವರ ವಾಕ್ಯ ಹೇಳ್ತದೆ, ನೀವು ದೇವರ ವಾಕ್ಯ ವಿಧೇಯರಾಗುವುದಕ್ಕೆ, ನಂಬಿಕೆ ವಿಧೇಯತ್ವಕ್ಕೆ ನೀವು ದಾಸರಾಗಬೇಕು. ಆಗ ನಿಮ್ಮ ಅಂಗಾಂಗಗಳನ್ನು ಪ್ರೇರೆ ನೀವು ದೇವರಿಗೆ ಸಜೀವ ಯಜ್ಞವಾಗಿ ಪರಿಶುದ್ಧ ಯಜ್ಞವಾಗಿ ನೀವು ಅರ್ಪಿಸಿಕೊಡುವುದೇ ದೇವರು ಮೆಚ್ಚುವ ಯಜ್ಞ, ದೇವರು ಮೆಚ್ಚುವ ಆರಾಧನೆ. ಮತ್ತು ಯಾರು ಈ ರೀತಿ ಆರಾಧನೆ ಮಾಡ್ತಾರೋ 100% ಪ್ರೇರೆ ದೇವರು ನಿಮ್ಮ ಆರಾಧನೆ ಮೆಚ್ಚುತ್ತಾನೆ ಮತ್ತು ಪರಲೋಕ ಬಾಗಿಲು ತೆರೆಯಲ್ಪಡುತ್ತದೆ ಮತ್ತು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ. ದೇವರು ನಿಮ್ಮ ಆಶೀರ್ವಾದ ಮಾಡಿ ಯಾವ ಆಶೀರ್ವಾದ ತಡೆಯಲಿಕ್ಕೆ ಆಗುವುದಿಲ್ಲ, ಯಾಕೆ ಭೂಮಿ ಆಕಾಶ ಸಾಕ್ಷಿಯಾಗಿ ಇಟ್ಟಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ ಪ್ರೇರೆ. ಈಗ 4ನೇ ಯಜ್ಞವಾಗಿದೆ ಪ್ರೇರೆ, ಪ್ರಾರ್ಥನೆ ಎಂಬ ಯಜ್ಞ. ನಾವು ನೋಡ್ತೇವೆ 1 ಪೀಟರ್ ಚಾಪ್ಟರ್ 2:5, ಪೇತ್ರನು ಬರೆದ ಮೊದಲನೇ ಪತ್ರಿಕೆ ಅದರಲ್ಲಿ 2ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ. ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರಗಳಿಗೆ ಕಟ್ಟಲ್ಪಡುತ್ತಾ ಇದ್ದೀರಿ ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ. ಇಲ್ಲಿ ಅಪೊಸ್ತಲ ಪೇತ್ರ ಹೇಳ್ತಾನೆ, ಯಾರು ಯೇಸು ಕ್ರಿಸ್ತನ ನಂಬಿಕೆ ಇಟ್ಟುಕೊಂಡು ನೀಲಿ ಮುಳುಗಿ ತೆಗೆದುಕೊಂಡಿದ್ದೀರೋ ದೇವರು ನಿಮ್ಮನ್ನು ಪ್ರತಿಯೊಬ್ಬರೇ ಯಾಜಕರನ್ನಾಗಿ, ಅದು ಸಹ ಪವಿತ್ರ ಯಾಜಕನಾಗಿ ದೇವರು ನಿಮ್ಮನ್ನು ಎಲ್ಲರನ್ನೂ ನೇಮಿಸಿದ್ದಾನೆ. ಅದು 5 ಮಿನಿಸ್ಟ್ರಿ, ಅದು ಸೇವೆ, ಅದು ಕಾಲಿಂಗ್ ಬೇರೆ. ಇದು ಪ್ರತಿಯೊಬ್ಬರಿಗೆ ಕೊಡಲ್ಪಟ್ಟ ಕಾಲಿಂಗ್ ಅಂದರೆ ಪ್ರತಿಯೊಬ್ಬರನ್ನು ಯೇಸು ಕ್ರಿಸ್ತನ ನಂಬಿಕೆ ಇಟ್ಟ ಪ್ರತಿಯೊಬ್ಬರ ದೇವರು ಪವಿತ್ರ ಯಾಜಕವನ್ನಾಗಿ ನೇಮಿಸ್ತಾನೆ. ಮತ್ತು ಪ್ರತಿಯೊಂದು ಯಾಜಕದವರ ಕರ್ತವ್ಯ ಪ್ರೇರೆ ಅವರ ಸಮರ್ಪಣೆ ಯಜ್ಞ ಅಂದರೆ ಪ್ರತಿಯೊಬ್ಬ ಯಾಜಕನು ದಿನಾಲು ಮುಂಜಾನೆ ಜಾವದಲ್ಲಿ ದೇವರಿಗೆ ಸ್ತುತಿ ಆರಾಧನೆ ಸಮರ್ಪಿಸುವವನಾಗಬೇಕು. ಅವನ ಪ್ರಾರ್ಥನೆ ತನಗೋಸ್ಕರ ತನ್ನ ಕುಟುಂಬಕ್ಕಾಗಿ ನಾಶವಾತ್ಮ ಬರುವುದು ಪ್ರಾರ್ಥನೆ ಮಾಡುವುದು ಅವನ ಕೆಲಸವಾಗಿದೆ. ಈ ಪ್ರಾರ್ಥನೆ ಯಜ್ಞವನ್ನು ಬೆಳಿಗ್ಗೆ ಮತ್ತು ಸಾಯಂಕಾಲ ಅವನು ದಿನಕ್ಕೆ 2 ಸಲ ಅದು ನಂಬಿಕಸ್ಥರಾಗಿ ಆ ದೇವರ ಸನ್ನಿಧಿಯಲ್ಲಿ ಮಾಡುವ ಪ್ರಾರ್ಥನೆ ಅದು ಯಜ್ಞವಾಗಿದೆ. ಅಷ್ಟೇ ಅಲ್ಲದೆ ಅವನು ಸಭೆಯಾಗಿ ಪ್ರತಿ ಆದಿತ್ಯವಾರ ಸಭೆಯಾಗಿ ಅಥವಾ ಉಪವಾಸ ಪ್ರಾರ್ಥನೆ ಸೇರಿಕೊಂಡು ಒಟ್ಟಾಗಿ ಸೇರಿ ಮಾಡೋ ಪ್ರಾರ್ಥನೆ ಅದು ಯಜ್ಞವಾಗಿದೆ. ಈ ಯಜ್ಞ ಅದು ಈ ಪ್ರಾರ್ಥನೆ ಯಜ್ಞ ಯಾರು ಸಮರ್ಪಣೆ ಮಾಡುತ್ತಾರೋ ಅವರನ್ನು ದೇವರು ನಿಜವಾಗಿ ಆಶೀರ್ವಾದ ಮಾಡ್ತಾನೆ. ಅದಕ್ಕೆ ದಿನಾಲೂ ಪ್ರೇರೆ ನೀವು ಎಡೆಬಿಡದೆ ಪ್ರಾರ್ಥನೆ ಮಾಡಬೇಕು. ನೀವು ಯಾಜಕರಾಗಿದ್ದರೆ ಒಂದು ವೇಳೆ ನೀವು ಪ್ರಾರ್ಥನೆ ಮಾಡದಿದ್ದರೆ ದೇವರ ಮುಂದೆ ನೀವು ಅಪರಾಧಿಗಳಾಗ್ತಾರೆ. ಯಾಜಕ ಕರ್ತವ್ಯವಾಗಿದೆ. ಯಾಜಕನು ಪ್ರತಿದಿನ ಬೆಳಗ್ಗೆ ಅವನೆದ್ದ ಕೂಡಲೇ ದೇವರಿಗೆ ಸ್ತುತಿ ಆರಾಧನೆ ಮಾಡುವವನು ಆಗಬೇಕು. ಅಷ್ಟೇ ಅಲ್ಲದೆ ಅವನು ತನ್ನ ಎಲ್ಲ ಜನರಿಗೋಸ್ಕರ, ತನ್ನ ಸಭೆಗೋಸ್ಕರ, ತನ್ನ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡೋ ಅವನ ಕರ್ತವ್ಯವಾಗಿದೆ. ರಾತ್ರಿ ಮಲಗು ಮೊದಲು ಸಹ ಅವನು ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡೋ ಅವನ ಜವಾಬ್ದಾರಿ. ಈ ಜವಾಬ್ದಾರಿ ಮಾಡದಿದ್ದರೆ ಅದು ಅವನ ಅಪರಾಧ ಆಗಿದೆ. ಪ್ರೇರೆ ನಿಮ್ಮ ಜವಾಬ್ದಾರಿ ಆಗಿದೆ ಪ್ರತಿನಿತ್ಯ ವ್ಯಕ್ತಿಗೆ ಪ್ರಾರ್ಥನೆ ಮಾಡುವುದು, ಅದು ಸಭೆಗೆ ಪ್ರಾರ್ಥನೆ ಮಾಡೋದು. ಇದು ಪ್ರಾರ್ಥನೆ ಯಜ್ಞ ಸಮರ್ಪಣೆ ಮಾಡಿ ನಂಬಿಕಸ್ಥರೇ 100% ಪ್ರಾರ್ಥನೆ ಕೇಳುತ್ತಾನೆ. ಅದಕ್ಕೆ ನಾವು ಒಂದು ದಷ್ಟನ್ನು ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ 1ನೇ ತಿಮೋತಿ ಪುಸ್ತಕ 2ನೇ ಅಧ್ಯಾಯದಲ್ಲಿ 1ರಿಂದ 3ನೇ ವಾಕ್ಯ ತನಕ, ಎಲ್ಲದಕ್ಕಿಂತ ಮೊದಲು
ಮನುಷ್ಯರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತೆಗಳನ್ನು ಮಾಡಬೇಕೆಂದು ಬೋಧಿಸ್ತೇನೆ. ಪ್ರತಿಯೊಬ್ಬರಿಗೋಸ್ಕರ ಅಂದರೆ ಹೇಳ್ತಾನೆ, ನಿಮ್ಮ ರಾಜ್ಯ ಕರ್ತವ್ಯವೆಂದರೆ ನೀವು ಪ್ರತಿಯೊಬ್ಬರೇ ಮನುಷ್ಯರು ಅಂದರೆ ಪ್ರತಿಯೊಬ್ಬ ಮನುಷ್ಯರು ರಕ್ಷಣೆ ಹೊಂದಬೇಕು. ಆ ರಕ್ಷಣೆ ಹೊಂದಬೇಕು ಎಂಬುದಾಗಿ ಪ್ರತಿಯೊಬ್ಬ ಮನುಷ್ಯರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು, ವಿಜ್ಞಾಪನೆ ಮಾಡಬೇಕು ಎಂದು ಅಪೊಸ್ತಲನಲ್ಲಿ ಬೋಧಿಸ್ತಾನೆ. 2ನೇ ವಾಕ್ಯದಲ್ಲಿ ನಮಗೆ ಸುಖ ಸಮಾಧಾನಗಳು ಉಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಅರಸುಗಳಿಗಾಗಿಯೂ ಎಲ್ಲ ಅಧಿಕಾರಿಗಳಾಗಿಯೂ ವಿಜ್ಞಾಪನೆ ಮಾಡಬೇಕು. ನೀವು ಪ್ರತಿಯೊಂದು ಅಧಿಕಾರ ಸ್ಥಾನದಲ್ಲಿರುವ ಅಧಿಕಾರಿಗಳಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಈ ಲೋಕದಲ್ಲಿ ಜೀವಿಸುವಾಗ ನಿಮಗೆ ಒಳ್ಳೆಯ ಅಧಿಕಾರಿಗಳು ಒಳ್ಳೆಯ ಅಧಿಕಾರ ನಡೆಸಬೇಕು. ಅವರ ಮುಖ ನಿಮಗೆ ಸಮಾಧಾನ ಸಿಗಬೇಕು. ನೀವು ಕೆಲಸ ಮಾಡುವ ನಿಮ್ಮ ಅಧಿಕಾರಿಗೋಸ್ಕರ, ನಿಮ್ಮ ಕೆಲಸ ಮಾಡುವ ನಿಮ್ಮ ಬಾಸ್ಗೋಸ್ಕರ ಮ್ಯಾನೇಜರ್ ಪ್ರಾರ್ಥನೆ ಮಾಡಿ. ಆಗ ಅವರು ನಿಮ್ಮ ದಯ ತೋರಿಸಿ. ಈ ರೀತಿ ನೀವು ಕೆಲಸ ಸ್ಥಳದಲ್ಲಿಯೂ ಅಥವಾ ಹೆಂಡತಿ ತನ್ನ ಗಂಡನಿಗೋಸ್ಕರ ಪ್ರಾರ್ಥನೆ ಮಾಡಿ. ಈ ರೀತಿ ನಿಮ್ಮ ಅಧಿಕಾರದಲ್ಲಿ ಯಾರು ಸ್ಥಾನ ಆ ಅಧಿಕಾರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಿದರೆ ಆ ಅಧಿಕಾರಿಗಳು ನಿಮ್ಮ ದಯ ತೋರಿಸುವಂತೆ ಅವರ ಮುಖ ನಿಮಗೆ ಸಮಾಧಾನ ಹೊಂದುವಂತೆ ನೀವು ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಅಲ್ಲಿ ಅಪೊಸ್ತಲ ಇದು ಯಾಜಕರ ಕರ್ತವ್ಯವಾಗಿದೆ. ಪ್ರೇರೆ 3ನೇ ಭಾಗ ನೋಡ್ತೇವೆ, ಹಾಗೆ ಮಾಡಿ ನಮ್ಮ ರಕ್ಷಕ ದೇವರಿಗೆ ಸನ್ನಿಧಿಯಲ್ಲಿ ಮೆಚ್ಚಿಕಾಗಿಯೂ ಯೋಗ್ಯವಾಗಿಯೂ ಅದೇ ಈ ರೀತಿ ನೀವು ಪ್ರಾರ್ಥನೆ ಮಾಡೋದು ದೇವರು ಮೆಚ್ಚುತ್ತಾನೆ ಎಂಬುದನ್ನು ನಾವು ನೋಡ್ತೇವೆ. 4ನೇ ವಾಕ್ಯ ನೋಡ್ತೇವೆ, ಎಲ್ಲ ಮನುಷ್ಯರು ರಕ್ಷಣೆ ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕು ಎಂದು ಆತನ ಚಿತ್ತವಾಗಿದೆ. ಮತ್ತು ಆಗಿದೆ ನೀವು ನಮ್ಮ ಯಾರ್ಯಾರು ಎಷ್ಟು ನಂಬಿಕೆ ಇಲ್ಲಲ್ಲೋ, ಯಾರು ರಕ್ಷಣೆ ಮಾಡಿದ ಅವರೆಲ್ಲರಿಗೋಸ್ಕರ ನೀವು ಆ ರಕ್ಷಣೆ ಮಾರ್ಗಕ್ಕೆ ಬರಬೇಕು ಎಂದು ಪ್ರಾರ್ಥನೆ ಮಾಡಬೇಕು. ಇದು ನಿಮ್ಮ ಯಾಜಕರ ಕರ್ತವ್ಯ. ವೈಯಕ್ತಿಕವಾಗಿ ದಿನಾಲೂ ಈ ಕರ್ತವ್ಯವನ್ನು ಮಾಡಬೇಕು. ವಾರಕ್ಕೊಂದಿನ ಸಭೆಯಾಗಿ ನೀವು ಮಾಡುವುದಾದರೆ ಈ ಯಜ್ಞ ದೇವರು ಸ್ವೀಕಾರ ಮಾಡಿಕೊಂಡು ಆತನು ನಿಮ್ಮನ್ನು ಆಶೀರ್ವದಿಸ್ತಾನೆ ಮತ್ತು ನಿಮ್ಮ ಅಧಿಕಾರಿಗಳ ಹೃದಯದಲ್ಲಿ ನಿಮಗೆ ದಯೆಯನ್ನು ಹಾಕ್ತಾನೆ. ನೀವು ಇರುವ ಸ್ಥಳದಲ್ಲಿ ಸಮಾಧಾನದಿಂದ ಜೀವನ ಮಾಡಲಾಗ್ತದೆ. ಮತ್ತು ಯಾರಿಗೋಸ್ಕರ ನಿಮ್ಮ ಕುಟುಂಬದ ರಕ್ಷಣೆ ಪ್ರಾರ್ಥನೆ ಮಾಡ್ತಾರೆ, ನಿಮ್ಮ ಸ್ನೇಹಿತರು ಅವರಿಗೆ ರಕ್ಷಣೆ. ಇದು ನಿಮ್ಮ ಜವಾಬ್ದಾರಿ. ಈ ಯಜ್ಞ ಸಮಾಪನೆ ಮಾಡಬೇಕು. ದಿನಾಲೂ ಮಾಡಬೇಕು, ನಂಬಿಕೆ ಸಲ್ಲಬೇಕು. ಆಗ ದೇವರು ನಿಮ್ಮ ಆಶೀರ್ವಾದ ಮಾಡುವನಾಗಿದ್ದಾನೆ. ಪ್ರೇರೆ 5ನೇ ಯಜ್ಞವಾಗಿದೆ. ಸ್ತುತಿ ಎಂಬ ಯಜ್ಞವನ್ನು ದೇವರಿಗೆ ಪ್ರತಿ ಗಳಿಗೆ ಸಮರ್ಪಿಸುವವರು ಆಗಬೇಕು. ಇಬ್ರಿಯವರೆಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ 15ನೇ ವಾಕ್ಯ, ಆದುದರಿಂದ ಆತನ ಮೂಲಕವಾಗಿಯೇ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡೆಬಿಡದೆ ಸಮರ್ಪಿಸೋಣ. ಆತನು ಕರ್ತನೆಂದು ಬಾಯಿಂದ ಪ್ರತಿದಿನ ಮಾಡುವುದೇ ನಾವು ಅರ್ಪಿಸುವ ಯಜ್ಞವಾಗಿದೆ. ಅಪೊಸ್ತಲನು ಹೇಳ್ತಾನೆ, ಆದುದರಿಂದ ಆತನ ಮೂಲಕವಾಗಿಯೇ ದೇವರಿಗೆ ಸ್ತೋತ್ರವನ್ನು ಎಡೆಬಿಡಿ ಸಮರ್ಪಿಸೋಣ. ಅದರ್ಥವಾಗಿದೆ. ಪ್ರೇರೆ ನೀವು ಬರೀ ಪ್ರಾರ್ಥನೆ ಮಾಡೋದಲ್ಲ, ಬರೀ ವಿಜ್ಞಾಪನೆ ಮಾಡೋದಲ್ಲ, ನೀವು ದೇವರಿಗೆ ಸ್ತೋತ್ರ ಮಾಡಬೇಕು. ನಿಮ್ಮ ಪ್ರಾರ್ಥನೆ ಕೇಳಿದ್ದಾನೆ, ಪ್ರಾರ್ಥನೆ ಉತ್ತರ ಕೊಟ್ಟಿದ್ದಾನೆ. ದೇವರು ಎಲ್ಲ ಮಹಿಮೆಗೆ ಆತನು ಯೋಗ್ಯನು. ಆತನ ಒಂದೊಂದು ಹೆಸರು ಹೇಳಿಕೊಂಡು ಆತನನ್ನು ಸ್ತೋತ್ರ ಮಾಡಬೇಕು, ಸ್ತುತಿ ಮಾಡಿ. ಯಾವ ಪರಿಸ್ಥಿತಿ ನೋಡಿಕೊ ಗುಣಗುಟ್ಟಬಾರ್ದು. ನೀವು ಪ್ರಾರ್ಥನೆ ಮಾಡಿದ ಕೂಡಲೇ ಕೆಲವು ನಿಮ್ಗೆ ಉತ್ತರ ಬರೋದಿಲ್ಲ, ಕೆಲವು ಸರಿ ನಿಮ್ಮ ಸಮಸ್ಯೆ ದೊಡ್ಡದಾಗ್ಬೋದು. ಆದರೆ ನೀವು ನಂಬಿಕೆಯಿಂದ ನೀವು ಪ್ರಾರ್ಥನೆ ಮಾಡಬೇಕು. ಮತ್ತು ನಂಬಿಕೆಯಿಂದ ಪ್ರಾರ್ಥನೆ ಉತ್ತರ ಬಂದಿದೆ ಎಂಬ ನಂಬಿಕೆ ದೇವರಿಗೆ ಇಡೀ ದಿವಸ ಈಗ ಎಕ್ಸಾಂಪಲ್, ಈಗ ನಾವು ಮಾರ್ನಿಂಗ್ ಮುಂಜಾನೆ ಪ್ರಾರ್ಥನೆ ಮಾಡುವುದಾದರೆ ಪುನಃ ರಾತ್ರಿಗೆ ನೀವು ಪ್ರಾರ್ಥನೆ ಮಾಡೋ ಮೊದಲು ಆ ಪ್ರಾರ್ಥನೆ ಉತ್ತರ ಬಂದಿದೆ ಎಂಬುದೇ ನಿರಂತರವೇ ದೇವರು ಸ್ತೋತ್ರ ಮಾಡಬೇಕು. ಆ ಸಮಸ್ಯೆ ನೋಡಿಕೊಂಡು ಅಥವಾ ಡಾಕ್ಟರಿಗೆ ನೀವು ಕಾಯಿಲೆಯಲ್ಲಿ ಇರುವುದಾದರೆ ದೇವ ನನ್ನ ರೋಗವನ್ನು ಗುಣ ಮಾಡುದೇವರೇ ಎಂದು ಪ್ರಾರ್ಥನೆ ಮಾಡಿದ ನಂತರ ನಂಬಿಕೆಯಿಂದ ನಿಮ್ಮ ರೋಗ ಗುಣವಾಗಿದೆ ಎಂದು ದೇವರು ಸ್ತೋತ್ರ ಮಾಡಬೇಕು. ಪ್ರಿಯರೇ, ಅದು ಬಿಟ್ಟುಕೊಂಡು ಡಾಕ್ಟರ್ ರಿಪೋರ್ಟ್ ಕೇಳಿಕೊಂಡು ಅದನ್ನು ರೋಗ ನೋಡಿಕೊಂಡು ದೇವರು ಗುಣಗುಟ್ಟುವುದಾದರೆ ದೇವರಿಗೆ ಆ ಯಜ್ಞ ಮೆಚ್ಚುವುದಿಲ್ಲ. ಹಾಗೆ ಮಾಡಿದೆ ನೀವು ಯಾವ ರಿಪೋರ್ಟ್ ನೋಡೋದೆ, ಯಾವ ಸಮಯ ನೋಡೋದೆ, ದೇವರು ನಿರಂತರ ಸ್ತೋತ್ರ ಮಾಡುವ. ದೇವ ನನ್ನ ಪ್ರಾರ್ಥನೆ ಕೇಳಿದಿ, ನಾನು ರೋಗ ಗುಣ ಮಾಡಿದಿ, ನನಗೆ ಇವತ್ತಿನ ಬೇಕಾದ ದಿನದ ರೊಟ್ಟಿ ಅಥವಾ ಆರ್ಥಿಕ ಸಮೃದ್ಧಿ ಕೊಟ್ಟಿದ್ದಿ. ಈ ರೀತಿ ದೇವರಿಗೆ ನಿರಂತರ ಸ್ತೋತ್ರ ಮಾಡಬೇಕು. ಇನ್ನೊಮ್ಮೆ ಪ್ರಾರ್ಥನೆ ಮಾಡೋದು ತನಕ ಪುನಃ ಪ್ರಾರ್ಥನೆ ಪುನಃ ಈ ರೀತಿ ನೀವು ನಿರಂತರ ದೇವರು ಸ್ತೋತ್ರ ಮಾಡುತ್ತೀರೋ ಆ ಸ್ತೋತ್ರ ಯಜ್ಞ ದೇವರು ಸ್ವೀಕಾರ ಮಾಡಿಕೊಂಡು ನಿಮ್ಮ ಪ್ರಾರ್ಥನೆಗೆ ಉತ್ತರವು ದೇವರು ಬೇಗನೆ ಒಂದು ತೀರ್ಪು ಆಗಿದೆ. ನೀವು ಬರೀ ಪ್ರಾರ್ಥನೆ ಬರೀ ವಿಜ್ಞಾಪನೆ ಮಾಡಿ ದೇವರ ಸ್ತೋತ್ರ ಮಾಡೋದಿಲ್ಲ, ಸಮಸ್ಯೆ ನೋಡಿ ಗುಣಗುಟ್ಟುವುದಾದರೆ ನಿಮ್ಮ ಆಶೀರ್ವಾದ ಅಡ್ಡಿಯಾಗ್ತದೆ. ಅದಕ್ಕೆ ನಾವು ನೋಡ್ತೇವೆ, ಪುನಃ ಅದಕ್ಕೊಂದು ಎಕ್ಸಾಂಪಲ್ ನೋಡ್ತೇವೆ. ಕೀರ್ತನೆ 50ನೇ ಕೀರ್ತನೆಯಲ್ಲಿ 23ನೇ ವಾಕ್ಯದಲ್ಲಿ ನೋಡ್ತೇವೆ, ಯಾರು ನನಗೆ ಸ್ತುತಿ ಯಜ್ಞ ಸಮರ್ಪಿಸ್ತಾರೋ ಅವರೇ ನನ್ನನ್ನು ಗೌರವಿಸುವರು ಎಂಬುದಾಗಿ ನಾವು ನೋಡ್ತೇವೆ. ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸ್ತಾರೋ ಅವರೇ ನನ್ನ ಗೌರವ. ಸ್ತುತಿ ಎಂಬ ಯಜ್ಞ, ಸ್ತೋತ್ರ ಎಂಬ ಯಜ್ಞ ಎಡೆಬಿಡದೇನು ಸಮರ್ಪಿಸುವುದಾದರೆ ದೇವರನ್ನು ಗೌರವಿಸ್ತೀರಿ. ಮತ್ತು ಯಜ್ಞ ದೇವರು ಸ್ವೀಕಾರ ಮಾಡಿಕೊಂಡು ನಿಮ್ಮ ಪ್ರಾರ್ಥನೆ ಉತ್ತರದ ಬಾಗಿಲುಗಳನ್ನು ಸೆರೆ ಮೇಲೆ ಮಧ್ಯರಾತ್ರಿಯಲ್ಲಿ
ಪೌಲ ಮತ್ತು ಸೀಲರು ಸೆರೆಮನೆಯಲ್ಲಿರುವಾಗ, ಆ ಸೆರೆಮನೆಯಲ್ಲಿ ನೋವು ಇರುವಾಗ, ಅವರು ಆ ನೋವಿನ ಮಧ್ಯದಲ್ಲಿ, ಆ ಕಷ್ಟ ಮಧ್ಯೆ ಅವರು ಸ್ತುತಿಸುವಾಗ ಸೆರೆಮನೆ ಅಸ್ಥಿವಾರ ಕದಲಿತು, ಭೂಕಂಪ ಆ ರೀತಿ ಯಾವಾಗ ಸ್ತುತಿಸಿದರು, ಸ್ತೋತ್ರ ಧ್ವನಿ ಮಾಡಿದರು. ಆಗ ನಿಮಗೆ ಮುಚ್ಚಲ್ಪಟ್ಟ ಬಾಗಿಲು ತೆರೆಯಲ್ಪಡ್ತವೆ, ಅದ್ಭುತಗಳಾಗ್ತವೆ, ಪ್ರಾರ್ಥನೆ ಉತ್ತರವು ನೀವು ಹೊಂದುತ್ತೀರಿ. ಇದು ಯಜ್ಞ ನೀವು ಎಡೆಬಡೆ ಸಮರ್ಪಣೆ ಮಾಡುವರಾಗಬೇಕು ಪ್ರಿಯರೇ. 6ನೇ ಯಜ್ಞವಾಗಿದೆ ದಶಮಾಂಶ ಮತ್ತು ಕಾಣಿಕೆಮ ಯಜ್ಞವನ್ನು ದೇವರಿಗೆ ನಂಬಿಗಸ್ತರಾಗಿ ಸಮರ್ಪಿಸುವವರು ಆಗಬೇಕು. ಮಲಕಿ ಪುಸ್ತಕ 3ನೇ ಅಧ್ಯಾಯದಲ್ಲಿ 10ರಿಂದ 12ನೇ ವಾಕ್ಯ ತನಕ, ಮಲಕಿ ಚಾಪ್ಟರ್ 3:10-12. ನನ್ನ ಆಲಯವು ಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತನ್ನು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾಗದಷ್ಟು ಸುವರವನ್ನು ಸುರಿಯುವನೂ ಇಲ್ಲವೋ ನನ್ನ ಹೀಗೆ ಪರೀಕ್ಷಿಸಿರಿ. ಇದು ಶರಣಾದೇಶವನ್ನು ನುಡಿ. ನುಂಗೋ ಹುಳವನ್ನು ನಾನು ನಿಮಗಾಗಿ ತಡೆಯುವೆನು, ಅದು ನಿಮ್ಮ ಭೂಮಿಯ ಫಲವನ್ನು ನಾಶ ಮಾಡೋದು, ನಿಮ್ಮ ದ್ರಾಕ್ಷಿ ಹಣ್ಣು ತೋಟದಲ್ಲಿ ಉದುರಿ ಹೋಗೋದು. ಇದು ಶರಣಾದೇಶವನ್ನು ನುಡಿ. ಆಗ ಸಕಲ ಜನಾಂಗಗಳು ನಿಮ್ಮನ್ನು ದಣ್ಣೆಂದು ಕೊಂಡಾಡುವರು, ನಿಮ್ಮ ದೇಶವು ಆನಂದವಾಗಿರುವುದು. ಇದು ಶರಣಾದೇಶವನ್ನು ನುಡಿ. ನಾವು ನೋಡ್ತೇವೆ ಪ್ರಿಯರೇ, ದೇವರು ನಿಮಗೆ ಕೆಲಸಗಳನ್ನು ಆಶೀರ್ವಾದ ಮಾಡಬೇಕಾ, ನಿಮ್ಮ ಬಿಸ್ನೆಸ್ ಆಶೀರ್ವಾದ ಮಾಡಬೇಕಾ, ನಿಮ್ಗೆ ಸಂಬಳ ಜಾಸ್ತಿ ಆಗಬೇಕಾ, ಆರ್ಥಿಕ ಸಮೃದ್ಧಿ ಬೇಕಾ, ಸಾಲದಿಂದ ಬಿಡುಗಡೆ ಆಗಬೇಕಾ, ಕೊರತೆಗಳು ನೀಗಬೇಕು ಆಗದು ಪ್ರಿಯರೇ, ದೇವರಿಗೆ ಸಲ್ಲುವ ದಶಮಾಂಶ ಅಂದರೆ ನೀವು ಏನು ನಿಮಗೆ ಆದಾಯ ಬರ್ತದೋ, ಇನ್ಕಮ್ ಬರ್ತದೋ, ಅದೇ ಪ್ರಥಮ ಫಲವಾದ ದಶಮಾಂಶ 10ನೇ ಭಾಗ. ಮತ್ತು ಕಾಣಿಕೆ ಎಂದರೆ ಇನ್ನು ಸ್ಯಾಕ್ರಿಫೈಸ್ ಮಾಡಿ ಕೊಡುವಂಥ ಕಾಣಿಕೆ. ಈ 2 ಭಾಗ ಬಡವರು ಶ್ರೀಮಂತರು ಎಲ್ಲರೂ ಕೊಡಲೇಬೇಕು. ಇಲ್ಲಿ ನಾನು ಬಡವನೆಂಬುದಾಗಿ ದೇವರ ಆಜ್ಞೆಯನ್ನು ಕದೀಲಿಕ್ಕಿರುವುದಿಲ್ಲ. ಬಡವನಾಗಲಿ ಶ್ರೀಮಂತನಾಗಲಿ ಪ್ರತಿಯೊಬ್ಬರು ದಶಮಾಂಶ 10ನೇ ಭಾಗ ಕಾಣಿಕೆ ಅವನು ಸ್ಯಾಕ್ರಿಫೈಸ್. ಇದು 2 ಭಾಗವನ್ನು ಆತನ ನಂಬಿಕೆ ಕೊಡುವುದರೆ ಅದು ದೇವರು ಮೆಚ್ಚುವ ಇಷ್ಟವಾದ ಯಜ್ಞ, ಅದು ದೇವರು ಮೆಚ್ಚುತ್ತಾನೆ ಎಂಬುದು ಅಪ್ಪ ಪೌಲನು ಹೇಳ್ತಾನೆ. ಬರೀ ಈ ಯಜ್ಞ ಸಮರ್ಪಣೆ ಮಾಡಿ 100% ದೇವರು ಹೇಳ್ತಾನೆ, ನನ್ನ ಪರೀಕ್ಷಿಸಿರಿ, ನನ್ನ ಪರಲೋಕದವರನ್ನು ತೆರೆದು ನಿಮ್ಮ ಸ್ಥಳಗಳನ್ನು ಸುರಿಸ್ತೇನೆ. ಇದು ಸಹ ಯೆಹೋವನ ನುಡಿಯಾಗಿದೆ. 100% ಬರೀ ದೇವರು ಪರಲೋಕ ಭಾಗ ತೆರೆಯುತ್ತಾನೆ, ನಿಮ್ಮ ಕೆಲಸಗಳನ್ನು ಆಶೀರ್ವಾದ ಮಾಡ್ತಾನೆ, ನಿಮ್ಮ ಸಂಬಳ ಡಬಲ್ ಮಾಡ್ತಾನೆ, ನಿಮ್ಮ ಕೊರತೆಗಳು ನೀಗಿಸಲ್ಪಡ್ತವೆ, ನಿಮ್ಮ ಸಾಲ ಬಂದ ಮುರಿಯಲ್ಪಡದೆ. ಒಂದು ವೇಳೆ ನೀವು ದೇವರ ದಶಮ ಭಾಗವನ್ನು ಪೂರ್ತಿ ಕೊಡದ ಕದ್ದಿಟ್ಟುಕೊಳ್ಳುವುದಾದರೆ ಪ್ರಿಯರೇ, ನಿಮಗೆ ಆಶೀರ್ವಾದ ಎಷ್ಟು ಪ್ರಾರ್ಥನೆ ಮಾಡಿದ್ರು ಅಥವಾ ಎಷ್ಟು ಉಪವಾಸ ಮಾಡಿದ್ರು ಆರ್ಥಿಕ ಸಮೃದ್ಧಿ ನಿಮಗೆ ಸಿಗುವುದಿಲ್ಲ, ಸಾಲ ಬಿಡುಗಡೆ ಆಗಿರುವುದಿಲ್ಲ. ಅದೇ ದೇವರ ಈ ಯಜ್ಞ ಒಡಂಬಡಿಕೆ ಮಾಡುವುದಾದರೆ ಮಾತ್ರವೇ ದೇವರು ನನ್ನ ಪರೀಕ್ಷಿಸಿರಿ, ನಾನು ಪರದವನ್ನು ತೆರೆದುಕೊಂಡು ನಿಮ್ಮ ಅಡೆಲ್ಲ ಸುರಿಸ್ತೇನೆ. ಇದು 100% ದೇವರು ಸತ್ಯವಾಗಿದ್ದಾನೆ. ಯಾಕಂದರೆ ಅಪೊಸ್ತಲ ಪೌಲನು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 18 ಮತ್ತು 19ನೇ ವಾಕ್ಯದಲ್ಲಿ ಅಪೊಸ್ತಲ ಪೌಲನು ಈ ರೀತಿ ಹೇಳ್ತಾನೆ, ಎಪಫ್ರೊದಿತನ ಕೈಯಿಂದ ನೀವು ಕೊಟ್ಟು ಕಳುಹಿಸಿದು ನನಗೆ ತಲುಪಲಾಗಿ ನಾನು ತುಂಬಿ ತುಳುಕಿದವನಾಗಿದ್ದೇನೆ. ಅದು ದೇವರಿಗೆ ಮೆಚ್ಚಿಕೆಯಾದದು, ಸುಗಂಧ ವಾಸನೆ, ಇಷ್ಟ ಯಜ್ಞವೇ. ಅತಿ ಸ್ಪೆಸಿಫಿಕ್ ಹೇಳ್ತಾನೆ ಇಲ್ಲಿ. ಅಪೊಸ್ತಲ ಪೌಲನ ಕೈಯಲ್ಲಿ ಎಪಫ್ರೊದಿತ ಕೊಟ್ಟ ದಶಮಾಂಶ ಕೊಟ್ಟ ಕಾಣಿಕೆ ಆತ ಹೇಳ್ತಾನೆ, ಅದು ದೇವರಿಗೆ ಮೆಚ್ಚಿಕೆಯಾದದು, ಅದು ಸುಗಂಧ ವಾಸನೆ, ಅದು ಇಷ್ಟವಾದ ದೇವರ ಹತ್ರ ಈ ರೀತಿ ಒಡಂಬಡಿಕೆ ಮಾಡಿರ್ತಾರೆ. ಆಗ ಅಪೊಸ್ತಲ 19 ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭುದ ಐಶ್ವರ್ಯಕ್ಕಾಗಿ ನಿಮ್ಮ ಪ್ರತಿಯೊಂದು ಕೊರತೆ ನೀಗಿಸುವ. ಹಾಗಾದರೆ ಈ 4:19ನೇ ವಾಕ್ಯದ ಪ್ರಕಾರ ದೇವರು ನಿಮ್ಮ ಆರ್ಥಿಕ ಕೊರತೆಗಳನ್ನು ನೀಗಿಸಬೇಕು, ನಿಮ್ಮ ಸಂಬಳವು ದ್ವಿಗುಣ ಆಗಬೇಕು, ನಿಮ್ಮ ಸಾಲಗಳು ತೀರಿಸಬೇಕು. ಹಾಗಾದರೆ ನೀವು ಕೊಡುವ ದಶಮಾಂಶ ಕಾಣಿಕೆ, ಈಗ ಅಪೊಸ್ತಲ ಪೌಲನಿಗೆ ದೇವರ ಸೇವಕರಿಗೆ ನೀವು ಕೊಡುವಂಥ ದಶಮಾಂಶ ಕೊಡುವ ಕಾಣಿಕೆ ದೇವರ ವಾಕ್ಯದ ಅಪೊಸ್ತಲ ಪೌಲನು ಹೇಳ್ತಾನೆ, ಅದು ದೇವರಿಗೆ ಇಷ್ಟವಾದ ಯಜ್ಞ ಎಂಬುದು. ಹಾಗಾದರೆ ಇದು ಯಜ್ಞದಲ್ಲಿ ಒಡಂಬಡಿಕೆ ಮಾಡುವುದಾದರೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡುವನಾಗಿದ್ದಾನೆ. ಅದಕ್ಕೆ ಇನ್ನೂ ದರ್ಶನ ನೋಡ್ತೇವೆ. ಇಬ್ರಿಯವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯದಲ್ಲಿ 1ರಿಂದ 8ನೇ ವಾಕ್ಯ ತನಕ. ಇಬ್ರಿ 7:1-8. ಈ ಮೆಲ್ಕಿಸೆದೇಕನು ಸಾಲೇಮಿನ ಅರಸನು, ಪ್ರಾರ್ಥನಾ ದೇವರ ಯಾಜಕನು ಆಗಿದ್ದನು. ರಾಜರನ್ನು ಒಡೆದು ಹಿಂತಿರುಗಿ ಬರುತ್ತಿದ್ದ ಅಬ್ರಹಾಮನನ್ನು ಎದುರುಗೊಂಡು ಅವನನ್ನು ಆಶೀರ್ವದಿಸಿದನು. ಅವನಿಗೆ ಅಬ್ರಹಾಮನು ತಾನು ಜಯಿಸಿಕೊಂಡು ಬಂದ ಎಲ್ಲ ವಸ್ತುಗಳಲ್ಲಿ 10ನೇ 1 ಭಾಗವನ್ನು ಕೊಟ್ಟನು. ಅವನ ಹೆಸರಿನ ಅರ್ಥವು ನೀತಿರಾಜ ಎಂಬುದು. ಇದರಲ್ಲಿ ಅವನು ಸಾಲೇಮಿನ ರಾಜ, ಅಂದರೆ ಸಮಾಧಾನ ರಾಜ. ಅವನಿಗೆ ತಂದೆಯು ತಾಯಿಯು ವಂಶವಳಿ ಇಲ್ಲ, ಜನ್ಮದ ಆರಂಭವೂ ಆಯುಷ್ಯ ಅಂತ್ಯವೂ ಇಲ್ಲ. ಅವನು ದೇವರ ಮಗನಿಗೆ ಸಮಾನ ಮಾಡಲ್ಪಟ್ಟಿದ್ದಾನೆ. ಅವನು ನಿರಂತರವಾಗಿ ಯಾಜಕನಾಗಿರುವವನು. ಈ ಮನುಷ್ಯನು ಎಷ್ಟು ದೊಡ್ಡವನೆಂದು ಆಲೋಚಿಸಿರಿ.
ನಮ್ಮ ಮೂಲ ಪಿತೃವಾದ ಅಬ್ರಹಾಮನು ತಾನು ಸುಲುಕೊಂಡು ಬಂದ ಶ್ರೇಷ್ಠ ವಸ್ತುಗಳಲ್ಲಿ ಆತನ ಒಂದು ಭಾಗವನ್ನು ಅವನಿಗೆ ಕೊಟ್ಟನಲ್ಲ. ಲೇವಿಯ ಕುಲದಲ್ಲಿ ಯಾಜಕ ಉದ್ಯೋಗವನ್ನು ಹೊಂದುವವರು ಜನರಿಂದ, ಅಂದರೆ ಅಬ್ರಹಾಮನ ವಂಶಸ್ಥರಾಗಿರುವ ತಮ್ಮ ಸಹೋದರರಿಂದಲೇ ದಶಮ ಭಾಗವನ್ನು ತೆಗೆದುಕೊಳ್ಳುವುದಕ್ಕೆ ಧರ್ಮಶಾಸ್ತ್ರದಲ್ಲಿ ಅಪ್ಪಣೆ ಉಂಟು. ಆದರೆ ಅವರ ವಂಶದಲ್ಲಿ ಸೇರದೇ ಇರುವ ಮೆಲ್ಕಿಸೆದೇಕನು ಅಬ್ರಹಾಮನಿಂದಲೇ ದಶಮ ಭಾಗವನ್ನು ತಗೊಂಡಲ್ಲದೆ ದೇವರಿಂದ ವಾಗ್ದಾನ ಹೊಂದಿದವನಾದ ಅವನಿಗೆ ಆಶೀರ್ವಾದ ಕೊಟ್ಟನು. ನೋಡ್ತೀವಿ, ಇವತ್ತು ಅಬ್ರಹಾಮನು ಇಷ್ಟೊಂದು ಆಶೀರ್ವಾದ ಕಾರಣ, ಒಂದು ಸೀಕ್ರೆಟ್ ಏನಾಗಿದೆ, ಅಬ್ರಹಾಮನಿಗೆ ಆ ದಶಾಜ್ಞೆ ಬರೋದು ಮೊದಲು ಅಬ್ರಹಾಮನು ತನಗೆ ಬಂದ ಆದಾಯದಿಂದ ಪ್ರಥಮ ದಶಮಾಂಶ ಭಾಗವನ್ನು ತನ್ನ ಯಾಜಕನಾದ ಕೊಟ್ಟನು ಮತ್ತು ಮೆಲ್ಕಿಸೆದೇಕನು ಅದನ್ನು ಸ್ವೀಕಾರ ಮಾಡಿದನು. ಅವನು ಹೇಳ್ತಾನೆ, 8ನೇ ವಾಕ್ಯದಲ್ಲಿ, ಅದು ಯೇಸು ಕ್ರಿಸ್ತನು ಸ್ವೀಕಾರ ಮಾಡಿದವನು ಹೇಳ್ತಾನೆ. ಮತ್ತು ಆತನು ದೇವರ ವಾಗ್ದಾನ ತಗೊಂಡು ಅಬ್ರಹಾಮನ ಆಶೀರ್ವಾದ ಮಾಡಿದನು ಮತ್ತು ಅಬ್ರಹಾಮನ ಆಶೀರ್ವಾದ ನಿಧಿಯಾದವನು ಆಗಿದೆ. ಇವತ್ತು ಪ್ರಿಯರೇ, ನಿಮಗೆ ಅಬ್ರಹಾಮನಿಗೆ ಆರ್ಥಿಕ ಸಮೃದ್ಧಿ ಬೇಕು. ಅಬ್ರಹಾಮ ಎಲ್ಲ ರೀತಿಯ ಸಮೃದ್ಧಿ, ಯಾವ ರೀತಿ ಅವನಿಗೆ ಕೊರತೆ ಇರಲಿಲ್ಲ, ಆ ರೀತಿ ನಿಮ್ಮ ಎಲ್ಲ ಕೊರತೆ ನೀಗಲು ಪಡಬೇಕು. ಯಾವ ಸಾಲ ನಿಮಗೆ ಇರಬಾರದು. ಆಗದೆ ಅಬ್ರಹಾಮನು ಹೇಗೆ ದಶಮಾಂಶ ಕೊಟ್ಟನು, ಹೇಗೆ ಎಪ್ಪರನ್ನು ಕಾಣಿಕೆ ಕೊಟ್ಟನು, ಆ ರೀತಿ ನಿಮ್ಮ ದಶಮಾಂಶ ಕಾಣಿಕೆ ದೇವರ ಸಭೆಗೆ, ದೇವರ ಬಂಡರಕ್ಕೆ, ದೇವರ ಸೇವಕರಿಗೆ ಕೊಡುವುದಾದರೆ, ನಂಬಿಕಸ್ಥರ ಕೊಡುವುದೇ, ಅದು ಅಪೊಸ್ತಲ ಪೌಲ ಹೇಳ್ತಾನೆ, ಅದು ದೇವರಿಗೆ ಇಷ್ಟವಾದ ಯಜ್ಞ, ಸುಗಂಧದ ವಾಸನೆ. ಆ ಯಜ್ಞ ನೀವು ಮಾಡುವಾಗ 100% ಮಲಕಿಯಲ್ಲಿ ಬರೆದ ಪ್ರಕಾರ ದೇವರು ಪರಲೋಕ ಬಾಗಿಲು ತೆರೆಯುತ್ತಾನೆ. ನಿಮಗೆ ಸಾಲ ಇರಲ್ಲ, ನಿಮಗೆ ಆರ್ಥಿಕ ಸಮೃದ್ಧಿ ಕೊಡ್ತಾನೆ, ನಿಮಗೆ ಆದ ಸಾಲದಿಂದ ಬಿಡುಗಡೆ ಕೊಡ್ತಾನೆ. ಈಗ ಅಬ್ರಹಾಮನ ಆಶೀರ್ವಾದನು ಅದೇ ರೀತಿ ಆಶೀರ್ವಾದ ಹೊಂದುತ್ತೀರಿ ಪ್ರಿಯರೇ. ಈಗ 7ನೇ ಯಜ್ಞವಾಗಿದೆ ಪರೋಪಕಾರ ಮತ್ತು ದಾನ ಧರ್ಮ ಮಾಡುವ ಎಂಬ ಯಜ್ಞ. ಇಬ್ರಿಯವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ, ಇದಲ್ಲದೆ ಪರೋಪಕಾರವನ್ನು ಧರ್ಮ ಮಾಡುವುದನ್ನು ಮರೆಯಬಿಡಿರಿ, ಇವೇ ದೇವರಿಗೆ ಸಮರ್ಪಕವಾದ ಯಜ್ಞಗಳು. ಇದು 3ನೇ ಭಾಗದ ದಶಮಾಂಶ ಕಾಣಿಕೆ ಪ್ರತಿಯೊಬ್ಬ ಬಡವನು ಶ್ರೀಮಂತ ಕೊಡಲೇಬೇಕು. ಇದು 3ನೇ ಭಾಗ ಯಾರಿಗೆ ಸಾಧ್ಯ ಉಂಟು ಪ್ರಿಯರೇ, ಇದು ಆಗಿದೆ ಪರೋಪಕಾರ. ಎಂದರೆ ನಿಮ್ಮ ದಶಮಾಂಶ ಕಾಣಿಕೆ ಕೊಡುವುದೇ, ಇದು ಎಕ್ಸ್ಟ್ರಾವಾಗಿ 3ನೇ ಭಾಗ ಸ್ಯಾಕ್ರಿಫೈಸ್ ಆಗಿ ದೇವರ ಮಕ್ಕಳು ಕಷ್ಟದಲ್ಲಿ ಬಿರುವಾಗ ಅಥವಾ ನಿಮ್ಮ ಕುಟುಂಬ ಕಷ್ಟದಲ್ಲಿ ಬರುವಾಗ ನೀವು ಪರೋಪಕಾರ ಮಾಡೋದು, ದೇವರ ಸೇವೆಗೆ ಕೊಡುವುದು, ಸಭೆ ಕಟ್ಟಡ ಕೊಡುವುದು, ಹೀಗೆ ನೀವು ಕೊಡುವ ಪರೋಪಕಾರ ಅಥವಾ ಕೊಡುವ ದಾನ ಧರ್ಮ ಸ್ಯಾಕ್ರಿಫೈಸಲ್ಲಿ ಮಾಡಿ ಕೊಡೋದು. ಇದು 11 ಭಾಗಕ್ಕಿಂತಲೂ ಜಾಸ್ತಿ ಇರ್ತದೆ ಬರೇ. 11 ಭಾಗ ಲಿಮಿಟೆಡ್, ಇದು 11 ಭಾಗಕ್ಕಿಂತಲೂ ಜಾಸ್ತಿಯಾಗಿ ಸ್ಯಾಕ್ರಿಫೈಸಲ್ಲಿ ಆಗಿ ನೀವು ಟಿ ವಿ ಮಿನಿಸ್ಟ್ರಿ ಕೊಡೋದು, ದೇವರ ಸೇವೆಗಾಗಿ ಕೊಡೋದು, ಕಟ್ಟಡ ಕಟ್ಟಿ, ಈ ರೀತಿ ಏನು ಸ್ಯಾಕ್ರಿಫೈಸಲ್ಲಿ ಮಾಡೋ ಪರೋಪಕಾರ ಅಥವಾ ದೇವರ ಸೇವೆ ಮಾಡೋ ದಾನ ಧರ್ಮ, ಇದು ಸಹ ಒಂದು ಯಜ್ಞ, ದೇವರು ಸ್ವೀಕಾರ ಮಾಡುತ್ತಾನೆ ಬರೇ. ಈ ರೀತಿ 7 ರೀತಿಯ ಯಜ್ಞಗಳನ್ನು ದೇವರಿಗೆ ಒಡಂಬಡಿಕೆ ಮಾಡುವುದಾರೆ. ಅಲ್ಲಿ ನಾವು ನೋಡಿದ ಕೀರ್ತನೆಯಲ್ಲಿ ನೋಡ್ತೀವಿ 54ನೇ ವಾಕ್ಯದಲ್ಲಿ, ದೇವರು ಭೂಮಿ ಮತ್ತು ಸಾಕ್ಷಿ, ಈ ಭೂಮಿ ಆಕಾಶ ದೇವರ ನೀವು ಮಾಡಿದ ಯಜ್ಞಗಳಿಗೆ ಅವರು ಸಾಕ್ಷಿ ಕೊಡುತ್ತೇವೆ. ಮತ್ತು ಕೀರ್ತನೆ 50ನೇ ಕೀರ್ತನೆ 6ನೇ ವಾಕ್ಯದಲ್ಲಿ, ದೇವರ ನ್ಯಾಯಾಧಿಪತಿ ಹಾಕಿಕೊಂಡು ನೀವು ಮಾಡಿದ ಯಜ್ಞಗಳನ್ನು ಸ್ವೀಕಾರ ಮಾಡಿಕೊಂಡು ಆತನ ವಾಗ್ದಾನ ಎಲ್ಲ ಆಶೀರ್ವಾದವನ್ನು ಕೊಟ್ಟು ಎಲ್ಲ ಕಷ್ಟಗಳಿಂದ ಬಿಡುಗಡೆ ಕೊಡ್ತಾನೆ, ಎಲ್ಲ ಆಶೀರ್ವಾದಗಳು ನಿಮ್ಮೆಲ್ಲ ಪ್ರಾರ್ಥನೆ ಕೊಡ್ತಾನೆ. ಆಗ ದೇವರ ಮಕ್ಕಳೇ, ಈ ವಾಕ್ಯಗಳು ನಿಮ್ಮ ಜೊತೆ ಉತ್ತೇಜನವಾಗಿ ನಿಮ್ಮ ಅಭಿಪ್ರಾಯ ತಿಳಿಸಿರಿ ಮತ್ತು ಇದನ್ನು ಪ್ರಾಕ್ಟೀಸ್ ಮಾಡಿ ನೋಡಿ, ನೀವು ಆಶೀರ್ವಾದ ಹೊಂದುತ್ತೀರಿ, ಕಷ್ಟನ ಬಿಡುಗಡೆ ಹೊಂದುತ್ತೀರಿ. ಪ್ರಾರ್ಥನೆ ಮಾಡೋಣ. ತನ್ನ ದೇವರಿಗೆ ಸ್ತೋತ್ರವನ್ನು ಕೊಂಡಾಡ್ದೇವ, ಈ ಸದ್ಯದ ಮುಖಾಂತರ ನೀನು ಪ್ರತಿ ವಾಕ್ಯಗಳನ್ನು ಕೇಳಿದ ಪ್ರತಿಯೊಬ್ಬ ವೀಕ್ಷಕರು ಈ 7 ರೀತಿ ಸಮರ್ಪಣೆ ಮಾಡೋದಕ್ಕೆ ನಿನ್ನ ಕೃಪೆಯನ್ನು ಅವರಿಗೆ ದಯಪಾಲಿಸು. ಆ ವಿಧೇಯತೆ ಅವರಿಗೆ ಕೊಡುದೇವ. ಯಾಕೆ ನಿನ್ನ ಹೇಳಿದೆ, ಯಾರನ್ನ ಸಂಗಡ ಒಡಂಬಡಿಕೆ ಮಾಡ್ತಾರೆ ನೋಡಿ ಅವ್ರನ್ನ ಆಶ್ರಯ ಮಾಡಿದ ಈವಾಗಲೇ ಪ್ರತಿಯೊಬ್ಬರನ್ನು ನೀನು ಆಶೀರ್ವದಿಸು, ಪ್ರತಿಯೊಬ್ಬರ ಕೆಲಸಗಳನ್ನು ಆಶೀರ್ವದು, ಪ್ರತಿಯೊಬ್ಬ ಬಿಸ್ನೆಸ್ಗಳನ್ನು ಆಶೀರ್ವದು, ಪ್ರತಿಯೊಬ್ಬರ ಕುಟುಂಬ ಜೀವಿತ ಆಶೀರ್ವದು, ಪ್ರತಿಯೊಬ್ಬರು ಒಳ್ಳೆಯ ಆಡಳಿತ ಕೊಟ್ಟು ಪ್ರತಿಯೊಬ್ಬರೆಲ್ಲ ಕಷ್ಟದ ಬಿಡುಗಡೆ ನಾನು ಬೇಡಿಕೊಡ್ತೇನೆ. ಇದನ್ನು ಪ್ರತಿಯೊಬ್ಬರನ್ನು ಆಶೀರ್ವದಿಸ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನೆಲ್ಲರನ್ನು ಆಶೀರ್ವಾದ ಮಾಡಲಿ. ದೇವನಿಗೆ ನಿತ್ಯ ಸ್ತುತಿ